ಎಲ್ರಿಗೂ ನಮಸ್ಕಾರ. ಇವತ್ತು ಗುರುವಾರ 23 ಜುಲೈ. ಮುಷ್ಟಕರಳ್ಳಿಲಿ ಆಷಾಢ ಮಾಸದ ಪೂಜೆ ಲೋಕಮಹೇಶ್ವರಿಗೆ ಹೋಗ್ತಾ ಇದ್ದೀವಿ. ಹರಿಶಂಕರ್ ಅವರು ಟಿ ಟಿ ಮಾಡಿದ್ದಾರೆ, ಆ ಟಿ ಟಿನಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನು ಕಾರ್ಯಕ್ರಮ ಹೇಗಿರುತ್ತೆ, ನಮ್ಮ ಜೊತೆ ಯಾರ್ಯಾರು ಬಂದಿದ್ದಾರೆ ಎಲ್ಲ ಪರಿಚಯ ಮಾಡಿಸೋಣ. ಬನ್ನಿ ಹೋಗೋಣ. ತುಮಕೂರು ಹೈವೇ ನಂಜುಂಡೇಶ್ವರ ಹೋಟ್ಲಲ್ಲಿ ತಿಂಡಿ ಆಗ್ತಾಯಿದೆ. ಕಾಫಿ ಎಲ್ಲರೂ ಸೆಲ್ಫ್ ಇಂಟ್ರೊಡಕ್ಷನ್ ಆಗ್ತಾ ಇದೆ ನೋಡಿ. ನಮ್ಮ ಪೂಜೆಗೆ ಹೊರಟವ್ರು ಪ್ರಮುಖರೇ. ನಾನು ಅದನ್ನು ರಾಜಕೀಯ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಕೆಲವರು ಅಡ್ಡಮತದಾನ ಮಾಡಿದ್ರು, ಎಲ್ಲ ಹೊರಟವ್ರು ಬರಲ್ಲ ಅಂತ ಕಡೆಗೆ ಆಮೇಲೆ ನೋಡಿ ತಾಯಿ ಅವ್ರನ್ನ ಕರೆಸ್ಕೊಂಡು ಭಕ್ತರಿಗೆ. ಈಗ ನೀವು ಪ್ರಾಣೇಶ್ವರ್ತಿಗೆ ಹೇಳಿದೆ, ನಾನು ಒಂದಿನ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ ಬರ್ತೀನಿ ಅಂತ. ಆಮೇಲೆ ನಿನ್ನೆ ಡ್ಯೂಟಿ ಬುಕ್ ಮಾಡಿದೆ, ಅಯ್ಯೋ ನಾನು ಶ್ರೀಮಂತಿನೂ ಆಗ್ತದೆ, ಸರಿ 12 ಜನದ ಕ್ಯಾನ್ಸಲ್, 15 ಜನದ ಬಸ್ ಬುಕ್ ಮಾಡಿ. ಹಿಂದೆಲ್ಲ ಯೋಗ ಆಯಿತು, ಎಲ್ಲ ಜೊತೆ ನಾವು ತಿಂಗಳು ಅಷ್ಟು ಅವ್ರ ಪೂಜೆ ಆಮೇಲೆ ಮೈಸೂರಿಂದ ಬಂದಿದ್ದಾರೆ, ಹಾಗೆ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ವಿಲ್ಗೊಂಟು ಬುರ್ಜಿನ ತುಪ್ಪ. ಇವರು ಹನುಮೇಶ್ ಅಂತ, ಇವರು ಯಾವುದೇ ನಮ್ಮ ಪ್ರವಾಸಕ್ಕೆ ನಮ್ಮ ಕಂಡಕ್ಟರ್ ನನ್ನ ತಮ್ಮ ಅವರು ಜೊತೆ ಮಾರ್ಗದರ್ಶಕ. ಈಗ ಅದು ಯೂಟ್ಯೂಬಲ್ಲಿ ಮಾಡ್ತಾರೆ. ರೈಟ್, ಬನ್ನಿ. ನಾನು ಹುಟ್ಟಿದಾಗಿಂದ ನಾನು 52ನೇ ಇಸ್ವಿ ಹುಟ್ಟಿದ್ದು, ಅವಾಗಿಂದನೂ ಕೂಡ ನಾನು ಮುಸ್ಸಳ್ಳಿ ಅವಾಗಿಂದ. ಅದಾದ್ಮೇಲೆ ನಮ್ಮ ಚಿಕ್ಕಮ್ಮನ ಇದು ಕೊಟ್ವಿ, ತಾಳ್ಯ ಕೊಟ್ವಿ. ಅಲ್ಲಿಂದ ತಾಳ್ಯ ಕನೆಕ್ಷನ್ ಶುರುವಾಯಿತು. ಆಮೇಲೆ ತಾಳ್ಯ ಹೆಣ್ಣನ್ನೇ ನಾನು ಮದುವೆ ಆಗ್ತೀನಿ. ಚಿಕ್ಕಮ್ಮ ಅಂದರೆ ಸೀತಮ್ಮ, ನಮ್ಮ ತಾಳ್ಯಕ್ಕೆ ಆಗ ಬಂದಾಗ ನಮ್ಮ ಅಪ್ಪನ ಮನೇಲೆ ಬಾಡಿಗೆಗಿತ್ತು. ಆಮೇಲೆ ಅವ್ರ ತಂಗಿ ನಾನು ತುಂಬ ಒಂದು ಫ್ರೆಂಡ್ಸ್ ಆಗಿ ಈಗಲೂ ಫ್ರೆಂಡ್ಶಿಪ್ ಇದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರ ಮೊಮ್ಮಗಳಿಗೆ ಅವರಿಂದ ಅವ್ರಿಗೆ ಸೀಟ್ ಸಿಕ್ಕಿದೆ ಹಾಸ್ಟೆಲಲ್ಲಿ, ಇದರಲ್ಲಿ ಬೊಬ್ಬರ ಕಮ್ಮಿ ಹಾಸ್ಟೆಲಲ್ಲಿ. ಇವ್ರ ಮೂಲಕ ಅವಳಿಗೆ ಇವತ್ತು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ, ಚೆನ್ನಾಗಿ ನಮ್ಮ ಪರ್ಸೆಂಟೇಜ್ ತೆಗಿಯಾಳೆ. ಉಮಾನಿಂದ ಉಮಾನ್ ಒಂದು ಕ್ಲಾಪ್ಸ್. ಇಲ್ಲಿ ನಂಜುಂಡೇಶ್ವರ ಕಾಫಿ ಅಂತ ಬಂದಿದ್ದೀವಿ. ಅಲ್ಲಿ ಹಿಂದ್ಗಡೆ ಒಂದು ದೇವಸ್ಥಾನ ಇದೆ. ನಾವೆಲ್ಲ ಬರೀ ಕಾಫಿ ತಿಂಡಿ ತಿನ್ಕೊಂಡು ಹೊರಟೋಗ್ತೀವಿ ನಂಜುಂಡೇಶ್ವರ ಹೋಟ್ಲಲ್ಲಿ. ಅದ್ರ ಹಿಂದ್ಗಡೆ ಇದೊಂದು ದೇವಸ್ಥಾನ ತುಂಬ ಚೆನ್ನಾಗಿದೆ. ಬರೋರು 1-2 ನಿಮಿಷ ಬಂದು ನೋಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ವಿನಾಯಕ, ಇದು ನಂಜುಂಡೇಶ್ವರ. ಹಾಗೆ ತಾಯಿ ಪಾರ್ವತಿ ಅದೆಲ್ಲ ಭಾಳ ಚೆನ್ನಾಗಿದೆ. ಊರಿಗೆ ಬರೋರು, ಚಿತ್ರದುರ್ಗದ ಕಡೆಗೆ ಹೋಗೋರು ಇಲ್ಲಿ ಬಂದು ನಂಜುಂಡೇಶ್ವರ ಹೋಟೆಲ್ ಅಂತ ರೆಸ್ಟೋರೆಂಟ್, ಅದರ ಹಿಂದ್ಗಡೆನೇ ದೇವಸ್ಥಾನ. ಚಿಕ್ಕದಾಗಿದ್ದರೂ ತುಂಬ ಚೆನ್ನಾಗಿದೆ. ಬನ್ನಿ. ಹಿರಿಯೂರು ಹತ್ತತ್ರ ಇದ್ದೀವಿ. ಹಿರಿಯೂರ ಹತ್ರ ಇದ್ದೀವಿ. ಹಿರಿಯೂರಿಂದ ಚಿತ್ರದುರ್ಗ ಮೇನ್ ರೋಡ್ ಇದು. ಇಲ್ಲಿ ಒಂದು ಗಣೇಶನ ಗುಡಿಯಲ್ಲಿ ಇವತ್ತಿನ ನಮ್ಮ ಮಧ್ಯಾಹ್ನದ ಊಟ ಚಪಾತಿ, ಜೋಳದ ರೊಟ್ಟಿ ತಂದಿದ್ದೀನಿ. ನೀರಜ ಅವರು ಬದನೆಕಾಯಿ ಪಲ್ಯ ತಂದಿದ್ದಾರೆ. ಸೊ ಅದೆಲ್ಲ ತೊಗೊಂಡು ಇಲ್ಲೇ ತಿನ್ನೋದು ಈ ಗಣೇಶನ ಗುಡಿಲೇ. ಹರಿಶಂಕರ್ ಅವರೇ ಈ ಸ್ಥಳ ಇದು ಮಾಡಿದ್ದು. ಪ್ರಸನ್ನ ಅವರ ಸಜೆಷನ್ನು.
ಸೊ ಹೈವೇ ಪಕ್ಕದಲ್ಲೇ ಇದೆ ಗಣೇಶನ ಗುಡಿ. ನೋಡಿ ನಮ್ಮ ವ್ಯಾನು ಅಲ್ಲೇ ನಿಂತಿದೆ. ಇಲ್ಲೊಂದು ಅರ್ಧ ಗಂಟೆ ಊಟ ಮಾಡಿ ಮುಂದೆ ಹೊರಡ್ತೀವಿ. ಬನ್ನಿ ದೇವಸ್ಥಾನ ತೋರಿಸ್ತೀನಿ. ನೋಡಿ ಗಣೇಶನ ದೇವಸ್ಥಾನ. ಭಾಳ ಚೆನ್ನಾಗಿದೆ ದೇವಸ್ಥಾನ. ಮೇನ್ ರೋಡಲ್ಲೇ ಇದೆ. ಹಾಕ್ತಾರೆ ನೋಡ್ರಿ, ಯಾರ್ಯಾರು ತಂದು ಹಾಕ್ತಾರೆ. ಏನು ಮಾಡೋದಪ್ಪ, ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ನಮ್ಮನೆ ತೆಗಿತೀವಿ. ದೇವಸ್ಥಾನ ಎಲ್ಲ ಶೋ ಬೇಕಂತೆಲ್ಲ ಮಾಡ್ತಾರೆ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಸುತ್ತಮುತ್ತಲು ಜಾಗ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ. ಇಲ್ಲೇ ಹೈವೇನಲ್ಲಿ ಗಣೇಶನ ಗುಡಿದೆ ಎಲ್ಲ ಊಟ ಮಾಡ್ತಾ ಇದ್ದೀವಿ. ಚಪಾತಿ ಪಲ್ಯ. ಕವರ್ಗಳೆಲ್ಲ ಕಸ ಎಸೆಯುತ್ತೆ. ನೀರಜ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಊಟದ ನಂತರ ಒಂದು 10 ನಿಮಿಷ ರಿಲ್ಯಾಕ್ಸು, ಹರಟೆ. ಊಟದ ನಂತರ ಹರಟೆ. ದೇವಸ್ಥಾನದ ಕೆಳಗೆ ಕೂತಿದ್ದೀವಿ. ಕರಗಡೆ ಪ್ರಿಯ ಅದನ್ನ ಇವರು ನಮ್ಮ ವಿಜಯ್ ಕುಮಾರ್ ಒಂದು ಗಣಪತಿ ಪ್ರಾರ್ಥನೆ ಹೇಳಿ ನೈವೇದ್ಯ ಮಾಡಿ ಅದನ್ನು ನೈವೇದ್ಯ ಥರ ತಿಂದ್ಬಿಡೋದು. ಅದೆಲ್ಲ ಮಾಡ್ತಾರೆ, ಆಮೇಲೆ ಈಗ ಊಟ ಎಲ್ಲ ಆಯಿತು. ಈಗ ನಾವು ಸೀದಾ ಇದಕ್ಕೆ ಪಡದಗುಡ್ಡ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಅದ್ರ ಮಧ್ಯೆ ದಾವಣಗೆರೆ ಪ್ರಪೋಸಲ್ ಬಂದಿದೆ. ಒಂದು 5 ನಿಮಿಷ ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಳ್ತೀವಿ. ಊಟ ಎಲ್ಲ ಚೆನ್ನಾಗಿತ್ತ ಎಲ್ರಿಗೂ? ಅದರಲ್ಲಿ ಚಪಾತಿ ಇದೆಲ್ಲ ಆರ್ಡ್ರ್ ಕೊಟ್ಟು ಮಾಡಿಸಿದ್ದು, ಅದೆಲ್ಲ ನಮ್ಮ ಅನ್ವೇಷ್ ಮಾಡಿಸ್ಕೊಂಡ್ರು. ಮೊಸರನ್ನ ನಮ್ಮ ಅಕ್ಕ ನೀರಜ ಮಾಡಿದ್ದು, ಅದು ಡಬಲ್ ಚಪ್ಪಾಳೆ. ಪುಳಿಯೋಗರೆ ನಮ್ಮ ಪ್ರಭಾ ಮಾಡಿದ್ದು, ಭಾಳ ರುಚಿಯಾಗಿತ್ತು. ನಾವು ಬೇರೆಯವ್ರಿಗೂ ಕೊಟ್ಟು ಅದಕ್ಕೆ ಚಪ್ಪಾಳೆ. ಜೈ ಜೈ ಓಂಕಾರ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಜೈ ಜೈ ಓಂಕಾರ ಓಂಕಾರ ಜೈ ಜೈ ಓಂಕಾರ ಓಂಕಾರ ಜೈ ಜೈ ಓಂಕಾರ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಜೈ ಜೈ ಓಂಕಾರ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಜೈ ಜೈ ಓಂಕಾರ ಓಂಕಾರ ಜೈ ಜೈ ಓಂಕಾರ. ಗಣಪತಿಗೆ ಕಡುಬಿನ ನೈವೇದ್ಯ ಮಾಡಿದ್ವಿ ನಾವೇ. ಹರಿಶಂಕರ್ ಅವ್ರು ತಂದಿದ್ರು ಊರಿಂದ. ಎಲ್ಲರೂ ತಂಡದ ಎಲ್ಲ ಸದಸ್ಯರು, ನಮ್ದು ಒಬ್ಬಂದು ಏನಿಲ್ಲ ಸರ್. ಪ್ರಸಾದ ಹಂಚ್ತಾರೆ. ಒಂದು ನಿಮಿಷ ಎಲ್ಲ ಪ್ರಸಾದ ತೊಗೊಂಡೆಲ್ಲ ಗಾಡಿ ಒಳಗೆ ಕೂತ್ಕೊಳ್ಳಿ. ಏನಾದ್ರು ಕೆಳಗೆ ಬೀಳಿಸ್ಕೊಬಿಡಿ. ಏನಾದ್ರು ಬೇಕಾ? ಒಂದು ನಿಮಿಷ ಕೂತ್ಕೊಳ್ಳಿ, ಉಳ್ಕೊಳ್ಳಿ, ಕೆಳಗೆ ಬೀಳಿಸ್ಬಿಡ್ತೀವಿ. ಜಾಗ ತಿಳ್ಕೊಂಡು ಮಾಡಿ. ಎಲ್ಲರಿಗೂ ಚೂರು ಪ್ರಸಾದ ಕೊಟ್ಟರೆ ಥ್ಯಾಂಕ್ಸ್ ಸರ್. ಗಣಪತಿ ಒಂದು ಪ್ರದಕ್ಷಿಣೆ ಬಂದ್ಬೇಡಲ್ಲ. ಜಗಳೂರಲ್ಲಿ ಲಕ್ಷ್ಮೀಕಾಂತ್ ಅವ್ರ ಮನೆಗೆ ಬಂದಿದ್ದೀವಿ. ಕಾಫಿ ಚೆನ್ನಾಗಿತ್ತು. ಲಕ್ಷ್ಮೀಕಾಂತ್ ಅವ್ರ ಮನೇಲಿ ಕಾಫಿ ಮಂಡಕ್ಕಿ ಆಯಿತು. ಇನ್ನು ಹೊರಡ್ತಾ ಇದ್ದೀವಿ.
ಮುಷ್ಟಕರಳ್ಳಿಗೆ ಬಂದಿದ್ದೀವಿ. ಕಾಫಿ ಸಮಾರಾಧನೆ ನಡೀತಾ ಇದೆ. ಕಾರ್ಯಕ್ರಮಕ್ಕೆಲ್ಲ ಸಿದ್ಧತೆಗಳು ನಡೀತಾ ಇದೆ, ಅಡುಗೆಯಿಂದ ಹಿಡಿದು ಪ್ರತಿಯೊಂದು. ಇದು ಮುಷ್ಟಕರಳ್ಳಿ ಪರಿಸರ ನೋಡಿ ಹೇಗಿದೆ. ಕರ್ನಾಟಕದ ಒಂದು ಚಿಕ್ಕ ಹಳ್ಳಿ. ನಾವು ಬಂದಿರೋ ಟಿ ಟಿ ಅದು. ಇದು ಬೆಟ್ಟ ಗುಡ್ಡಗಳು ಸುತ್ತಮುತ್ತಲು. ಊಟ ಆಗ್ತಾ ಇದೆ ಎಲ್ರದ್ದು. ಹಾಗೆ ನಾಳೆ ಬೆಳಿಗ್ಗೆ ಪೂಜೆಗೆಲ್ಲ ವ್ಯವಸ್ಥೆ ನಡೀತಾ ಇದೆ. ವ್ಯವಸ್ಥೆ ಆಗ್ತಾ ಇದೆ ನಾಳೆ ಬೆಳಿಗ್ಗೆ ಪೂಜೆಗೆ. ಇಪ್ಪತ್ನಾಲ್ಕು ಶುಕ್ರವಾರ ಇವತ್ತು ಪೂಜೆ ಇರೋದು. ಬೆಳಗಾಗಿದೆ. ಇದೇ ಮನೆಯಲ್ಲಿ ಉಳ್ಕೊಂಡಿದ್ವಿ. ಈ ಮನೆಯದು ಹೋಮ್ ಟೂರ್ ಮಾಡಿಸ್ತೀನಿ ಆಮೇಲೆ. ಹುಡುಗರೆಲ್ಲ ಮಲಗಿದ್ದಾರೆ, ಬೆಳಗಾಗಿದೆ. ಕಾಫಿ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ನೋಡಿ ಒಂದು ಯಾವುದಾದ್ರು ಹಸು ಎಮ್ಮೆಗಳು ಎಲ್ಲ ವಾಕಿಂಗ್ ಬೆಳಗ್ಗೆ ಶುರು ಮಾಡಿದ್ದಾರೆ. ನೋಡಿ ಎಲ್ಲ ಹೊರಟಿದ್ದಾರೆ. ನಮ್ಮ ಟಿ ಟಿ ಕೂಡ ಇಲ್ಲೇ ಇದೆ ನೋಡಿ. ಇದು ಹಳ್ಳಿ ಜೀವನ. ಆಮೇಲೆ ಊರಿನಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ. ನಿನ್ನೆ ಇಲ್ಲೇ ರಾತ್ರಿ ಬಂದು ಭಜನೆ ಎಲ್ಲ ಆಯಿತು. ಸೊ ಬೆಳಗ್ಗೆ ಆಂಜನೇಯನ ದರ್ಶನ ಮಾಡ್ಕೊಂಡು ಹೋಗೋಣ ಬನ್ನಿ. ನೋಡಿ ಇದೆ ಆಂಜನೇಯ. ನೋಡಿ ಮಹಿರಾವಣನ ಸಂಹಾರ ಮಾಡ್ತಿರೋದು ಆಂಜನೇಯ. ವಿಂಡ್ ಎನರ್ಜಿ ವೀಲ್ ಹಾಕಿದ್ದಾರೆ. ಎನರ್ಜಿ ಇದರಿಂದ ನೋಡಿ ಹಳ್ಳಿ ಹೇಗಿದೆ. ಹಳ್ಳಿ ವಾತಾವರಣ. ಮುಷ್ಟಕರ ಹಳ್ಳಿ ಅಂದ್ಬಿಟ್ಟಿದ್ದು. ದನ, ಕರು, ಎಮ್ಮೆ, ಕೋಳಿ ಪ್ರತಿಯೊಂದು ಇದೆ. ಎಲ್ಲ ರೆಡಿ ಆಗ್ತಾ ಇದೆ. ಪೂಜೆಗೆ ಶುಕ್ರವಾರದ ಆಷಾಢ ಮಾಸದ 2ನೇ ಶುಕ್ರವಾರ ಲೋಕಮಹೇಶ್ವರಿ ಪೂಜೆಗೆಲ್ಲ ರೆಡಿ ಆಗ್ತಾ ಇದೆ. ಭವಾನಿ ಶಂಕರನ ರುದ್ರಾಭಿಷೇಕಕ್ಕೆ ರೆಡಿ ಆಗ್ತಾ ಇದೆ. ಇದು ಎಲ್ಲ ನದಿಗಳ ನೀರು ನೋಡಿ ಬರೆದಿದ್ದಾರೆ. ತುಂಗಭದ್ರಾ, ಕಪಿಲ, ಕಾಳಿ. ಹಾಗೆ ನಮ್ಮ ಶಂಕರಾನಂದ ಅವರು ಅಮರನಾಥಿಂದ ನೀರು ತರ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆ ಆಗಿದೆ. ಸಂಕಲ್ಪ ಎಲ್ಲ ನಡೀತಾ ಇದೆ.
ವಾಯುನಂದನ್ ಅವ್ರು ಕೂತಿದ್ದಾರೆ ಪೂಜೆಗೆ. ಭವಾನಿ ಶಂಕರನಿಗೆ ರುದ್ರಾಭಿಷೇಕ ಆಗ್ತಾ ಇದೆ. ಎಲ್ಲರೂ ಮಾಡ್ತಾ आदित्यवर्णं नमस्तु पारे नामानि पुष्पा देव धन्यनास्ते नान्यपन्तायनाय उच्यते तानि धर्माणि प्रदमान्यासन् ಇಂಡಿಯಾದ ಪೆಂಡಿಂಗ್ ಇದೆಯಾ? ಜಾನ್ಕಲ್ಲಿಂದ ಎಲ್ಲ ಬಂದಿದ್ದಾರೆ, ಅಟೆಂಡೆನ್ಸ್ ಹಾಕಿದ್ದಾರೆ. ರೂಕ್ಮೇಶ್ವರಿ ತಾಯಿಗೆ ಅಲಂಕಾರ ಆಗ್ತಾ ಇದೆ. ಕುಂಕುಮಾರ್ಚನೆ ನಡೀತಾ ಇದೆ. ದೇವತಾ ಸಂಪೂರ್ಣ ಕೃಪಾ ಕಟಾಕ್ಷ ಸಿದ್ಧರ್ಥಂ ದೇವತಾ ಪ್ರಸಾದ ಸಿದ್ಧರ್ಥಂ ಕುಲದೇವತಾ ಪ್ರಸಾದ ಸಿದ್ಧರ್ಥಂ ರಾಮದೇವತಾ ಪ್ರಸಾದ ಸಿದ್ಧರ್ಥಂ ವಿಶೇಷತಃ ಕರ್ತವ್ಯಂ ಏತದ್ವರ್ಷ ಪ್ರಯುಕ್ತ लोकमहेश्वरी देवता उद्दिश्य लोकमहेश्वरी देवता प्रीत्यर्थम ललिता सहस्रनाम कुमार्चना पूजार्थम अर्चनार्थम. ಒಂದು ಕಡೆ ಪೂಜೆ ನಡೀತಾ ಇದೆ, ಇನ್ನೊಂದು ಕಡೆ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಎಲ್ಲರೂ ಬೇಕು. ಮಹಾಮಂಗಳಾರತಿ ಟೈಮ್ ಕರೆಕ್ಟಾಗಿ ಬಂದಿದ್ದೀವಿ.
धूपदीपान्तर्मध्ये आचमनीं समर्पयामि आचमनीयान्तर्मध्ये परिमलपत्रपुष्पाणि समर्पयामि परिमलपत्र कैलेरु निवेदनार्थे मण्डलं कृत्वा ಹೇಳಿದ ಇದು ಹೇಳಿದ ನೀವು ಹೊರಗಡೆ ಹೋಗಿ ನಿಮ್ಮ ಯಜಮಾನರಿಗೆ ಕೇಳಿದ್ರೆ ಅವರು ತಂದು ಅಲಂಕಾರ ಆಗ್ತಾ ಇದೆ ಲೋಕಮಹೇಶ್ವರಿಗೆ. ಏನು ಮಹಾಮಂಗಳಾರತಿ ನೈವೇದ್ಯ ಆದರೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಕುಡಿಕೆ ತುಪ್ಪ ತಗೊಂಡು ಹೋಗ್ತಿದ್ದಾರೆ. ಕುಡಿಕೆ ತುಪ್ಪ ಕೊನೆ ಬಾಳೆ ಈಗ ಕುಡಿಕೆ ತುಪ್ಪ ಕೊನೆ ಬಾಳೆ ಕುಡಿಕೆ ತುಪ್ಪ ಕುಡಿಕೆಯಲ್ಲಿ ತುಪ್ಪ ತಂದಿದ್ದಾರೆ ನೈವೇದ್ಯಕ್ಕೆ. ಮನೆ ಬಾಳೆ ತುಪ್ಪ ಮನೆ ಬಾಳೆಗೊನೆ ಪೂರ್ತಿ ಇದೆ. ದೇವಿಗೆ ಯಾಕೆ प्रकाशो महादीप सर्वत्र दिविरापः दीपं दास्यामि श्रीकृष्णदयानिधे षट्रसोपेतं तदिमध्वा च संहितं नानावक्षैपलोपेतं प्रमाणपरमेश्वरी आध्रां यकर्णीं दृष्टिं सुवर्णां यमालिनीं चन्द्रां हिरण्यीं लक्ष्मीं जातवेदमहावः अवायतरमहाशुदेवताभ्यो नमः अवारीशकरस्रावताभ्यो नमः कामधेनुं स्वरामि आयतु कामधेनुं स्वरामि आवाहित श्री लोकमहेश्वरी देवताभ्यो नमः श्री भवानी शंकर स्वामी देवताभ्यो नमः पक्षमोक्केले किजोक्के पानीयने ಒಂದು ದೊಡ್ಡ ನೀರು ಪಾನೀಯ ನೈವೇದ್ಯ ಅಸರ पानीय नैवेद्य निवेदयामि कदलीफलं निवेदयामि नारिकेलफलं निवेदयामि दाळिमाफलं निवेदयामि द्राक्षाफलं निवेदयामि काश्मीरफलं निवेदयामि काश्मीरफलं निवेदयामि आचरेति निवेदयामि कदलीफलं नैवेद्यं निवेदयामि ओम प्राणाय स्वाहा महादेव ಎಲ್ಲ ಕಡೆ ಸರ್ ಈಗ ಒಂದು ಬಾಳೆ ನಿಂತು ಮಾಡಿ ಸರ್ ಮಹಾನೈವೇದ್ಯ ಸಮರ್ಪಯ ಮಹಾಮಂಗಳಾರತಿಗೆ ರೆಡಿ ಆಗ್ತಾ ಇದೆ ನೋಡಿ. ಇನ್ನು ಕೆಲವೇ ಕ್ಷಣದಲ್ಲಿ ಲೋಕಮಹೇಶ್ವರಿ ದೇವಿಗೆ ಮಹಾಮಂಗಳಾರತಿಯಾಗಿ ನೈವೇದ್ಯ ಆಯಿತು. ಮಹಾಮಂಗಳಾರತಿ ಆದರೆ ಇವತ್ತಿನ ಕಾರ್ಯಕ್ರಮ ಸಂಪೂರ್ಣ ಆಗುತ್ತೆ. ಮಹಾಮಂಗಳಾರತಿ ಶುರುವಾಗುತ್ತೆ ಇನ್ನೇನು. स्वरामि
ಇಂದಿರಾರಮಣ ಗೋವಿಂದ ಶ್ರೀಮದ್ ರಮಾರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಹರ ನಮ ಪಾರ್ವತಿ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಲೋಕಮಹೇಶ್ವರಿ ಪಾದಕ್ಕೆ ಗೋವಿಂದ ಉದೋ 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 ಉದೋ. ಎಲ್ಲರೂ 5 ಸಾರಿ ಶ್ರೀರಾಮ ಜಯ ರಾಮ ಹೇಳ್ಬೇಕು. ಮಹಾಮಂಗಳಾರತಿ ಆಯಿತು. ಇವಾಗ ಎಲ್ಲರೂ ದೇವಿಗೆ ಸೋಗ್ಲಕ್ಕೆ ಇಡ್ತಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಎಲ್ಲರೂ ದೇವ್ರಿಗೆ ಅರ್ಪಿಸ್ತಾ ಇದ್ದಾರೆ. ಪೂಜಾ ಕಾರ್ಯಕ್ರಮ ಮುಗೀತು. ಈಗ ಪೂಜೆಗೆ ಸಹಕರಿಸಿ ಎಲ್ಲ ಕಾರ್ಯಕರ್ತರಿಗೆ ಎಲ್ರಿಗೂ ಒಂದು ಚಿಕ್ಕ ಸನ್ಮಾನ ಮಾಡ್ತಿದ್ದಾರೆ. ಇದಾದ ನಂತರ ಭೋಜನ ಊಟ ಮಾಡಿದ್ರೆ ಇಂದಿನ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಈ ವರ್ಷದ್ದು. ಇವತ್ತಿನ ಕಾರ್ಯಕ್ರಮ ಲೋಕಮಹೇಶ್ವರಿ ಪೂಜೆ ಕಾರ್ಯಕ್ರಮ ಮುಗೀತು. ಇವಾಗ ಇವ್ರ ತೋಟಕ್ಕೆ ಹೋಗ್ತಾ ಇದ್ದೀವಿ. ಇವ್ರ ತೋಟದಿಂದ ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಇದೆ ಅಂತ ಹೇಳಿದ್ದಾರೆ. ಬನ್ನಿ ಅಂದರು. ನೋಡಿ ಹಸಿಮೆಣಸಿನ್ಕಾಯಿ ಬೆಳೆದಿದ್ದಾರೆ ಇಲ್ಲಿ. ಹಸಿಮೆಣಸಿನ್ಕಾಯಿ ನೋಡಿ ಇಲ್ಲಿದೆ. ಹಸಿಮೆಣಸಿನ್ಕಾಯಿ ತೋಟ ಇದು. ಇಲ್ಲಿಂದ ಟೊಮೆಟೊ ಬೆಳೆದಿದ್ದಾರಂತೆ, ಅಲ್ಲೂ ಹೋಗ್ತಾ ಇದ್ದೀವಿ. ಸ್ವಲ್ಪ ಟೊಮೆಟೊ ತೊಗೊಂಡು ಬೆಂಗಳೂರಿಗೆ ಹೊರಟ್ವಿ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಯಿತು. ಸಿಗೋಣ ಮುಂದಿನ ವಾರ ಹರಿದ್ವಾರದಲ್ಲಿ. ಎಲ್ರಿಗೂ ನಮಸ್ಕಾರ, ಬಾಯ್. ನನಗೆ ಈ 2 ದಿನದ್ದು ದೇವಿ ಪೂಜೆ ಪ್ರೋಗ್ರಾಮ್ ತುಂಬಾ ಹಿಡಿಸಿತು. ಇದರಲ್ಲಿ ನನ್ನನ್ನು ನಾನು ಬೇರೆ ಯಾವುದು ಥಿಂಕಿಂಗ್ ಇಲ್ಲದೇನೆ ಪೂಜೆ ನೋಡೋದಕ್ಕೆ ಸಾಧ್ಯವಾಯಿತು. ಅದೇ ನನಗೆ ದೊಡ್ಡದು. ಮತ್ತೆ ಊಟ ತಿಂಡಿ ಎಲ್ಲಾದ್ರೂ ಪರ್ಫೆಕ್ಟ್ ಅಂತಾರ, ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಎಷ್ಟು ಚೆನ್ನಾಗಿತ್ತು. ಖುಷಿ ಆಯಿತು ನನಗೆ ನಿಮ್ಗಳ ಜೊತೆ ಬಂದಿದ್ದು. ಜೊತೆಗೆ ಎಲ್ಲರನ್ನೂ ಒಟ್ಟಿಗೆ ಇರೋದ್ರಿಂದ ಅದೇ ಒಂದು ಫ್ರೆಂಡ್ಶಿಪ್ ಇಟ್ ವಿಲ್ ಕಂಟಿನ್ಯೂ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹೇಳಮ್ಮ, ಏನು ಹಂಗೆ ಹೇಳಮ್ಮ, ಹಂಗೆ ಹೇಳಮ್ಮ. ಪೂಜೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿತ್ತು. ನನಗೆ ಹಳ್ಳಿ ವಾತಾವರಣ ತುಂಬ ಇಷ್ಟ ಆಯಿತು. ನಮ್ಮ ಅಮ್ಮನ ಮನೆ ಎಲ್ಲ ಜ್ಞಾಪಕ ಬಂತು ನನಗೆ. ಎಲ್ಲರ ಜೊತೆಗೆ ಇದ್ದಿದ್ದು ಖುಷಿ ಆಯಿತು ಅಷ್ಟೇ. ಹೊಸ ಪರಿಚಯ ಆಯಿತು. ಕಂಪ್ನಿ ತುಂಬ ಚೆನ್ನಾಗಿತ್ತು. ಊಟ ತಿಂಡಿ ಯಾವುದು ಮಾತಾಡೋಂಗೆ ಇಲ್ಲ. ಮತ್ತೆ ಎಲ್ಲ ನಗ್ನಗ್ತಾ ಇದ್ವಿ, ಯಾವುದು ಬೇಜಾರಿಲ್ಲಂಗೆ. ತುಂಬ ಚೆನ್ನಾಗಿತ್ತು. ಅಮ್ಮನವರಂತೂ ಕುತ್ಕೊಂಡಿದ್ರು. ಎಲ್ಲ ಚೆನ್ನಾಗಿತ್ತು. ಯಾವ ಥರದ್ದು ಒಂದು ಬೆನ್ನು ಮಾಡಿ ತೊಂದರೆ ಅಂತ ಹೇಳೋಂಗಿಲ್ಲ. ದರ್ಶನ ಮಾಡ್ಕೊಂಡು ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ಒಳ್ಳೆ ಫ್ರೆಂಡ್ಶಿಪ್, ಗಾಡಿ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಇಷ್ಟು ಹೇಳಬಲ್ಲೆ. ಥ್ಯಾಂಕ್ ಯು. ಅಂತ ಹೊರಡಕ್ಕೆ ರೆಡಿ ಆದ್ವಿ. ಅವರಾಗಿ ಆಧಾರ ಅದಕ್ಕೆ ಎಲ್ಲ ತುಂಬ ಚೆನ್ನಾಗಿತ್ತು. ನಮಗೆ ಎಷ್ಟೋ ವರ್ಷದ ನೆಂಟಸ್ತಿಗೆ ಇತ್ತೇನೋ, ಬಾಂಧವ್ಯ ಇತ್ತೇನೋ ಅನ್ನೋ ಥರ ನಮಗೆ ನಡ್ಕೊಂಡ್ರು. ಆಮೇಲೆ ಅಲ್ಲಿ ದೇವರ 5 ವರ್ಷ ಪೂಜಾ ಕಚೇರಿಯಲ್ಲಿ ದೇವರಲ್ಲಿ ಕೂಡ ನಾವು ಭಾಗಿಯಾದ್ವಿ. ಅದೇ ಒಂದು ಡಿಫ್ರೆಂಟ್ ಅನುಭವ ಸಿಕ್ತು. ನಮ್ಮ ಸಿಟಿನಲ್ಲಿ ಇದೇನೋ ಗೊಂದಲ, ತುಂಬ ಜನ ಸೇರಿರೋದು ಏನೋ ಥರ ಇಷ್ಟು ಹತ್ತಿರದಿಂದ ದೇವ್ರು ನೋಡೋಕ್ಕಾಗ್ತಿತ್ತು. ಇಲ್ಲೆಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಧನ್ಯವಾದ ಎಲ್ರಿಗೂ. ಎಲ್ಲರೂ ನಿಮ್ಮ ಇದು ಒಡನಾಟ ತುಂಬ ಚೆನ್ನಾಗಿತ್ತು. ಹೀಗೆ ಹೋಗ್ತಾ ಇರೋಣ, ಪ್ರೋಗ್ರಾಮ್ ಕೂಡ ಹಾಕ್ಕೊಂಡು.